ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮರಿಂದ ರಕ್ಷಿತವಾದ ನಮ್ಮ ಸೇನೆ ಅಪರಿಮಿತವಾಗಿದೆ. 11 ಅಕ್ಷೇಹಿಣಿ ಸೈನ್ಯವೆಂದರೆ ಸಾಮಾನ್ಯವೇ? ಆದರೆ ಭೀಮನಿಂದ ರಕ್ಷಿತವಾದ ಪಾಂಡವ ಸೇನೆ ಮಿತವಾದದ್ದು, ಕೇವಲ 7 ಅಕ್ಷೋಹಿಣಿ ಅಷ್ಟೇ ಎನ್ನುತ್ತಿದ್ದಾನೆ ದುರ್ಯೋಧನ. ದುರ್ಯೋಧನ ಇಲ್ಲಿ 2 ಸೇನೆಗಳ ಶಕ್ತಿಯನ್ನು ಹೋಲಿಸಿ ಅಂದಾಜು ಮಾಡುತ್ತಿದ್ದಾನೆ. ನಮ್ಮ 11 ಅಕ್ಷೋಹಿಣಿ ಸೈನ್ಯದ ಮುಂದೆ ಅವರ 7 ಅಕ್ಷೋಹಿಣಿ ಸೈನ್ಯ ಯಾವ ಲೆಕ್ಕ ಎಂಬ ಭಾವ ಅವನಲ್ಲಿದೆ. ಮಾತ್ರವಲ್ಲ, ನಮ್ಮ ಸೇನಾ ರಕ್ಷಣೆಗೆ ನಿಂತ ಪಿತಾಮಹ ಭೀಷ್ಮ ಅದ್ವಿತೀಯ ದಂಡನಾಯಕ. ಜೀವಿತ ಕಾಲದಲ್ಲಿ ಇಂಥ ಸಾವಿರಾರು ಯುದ್ಧಗಳನ್ನು ಮುನ್ನಡೆಸಿ ಗೆದ್ದು ಬಂದ ಅನುಭವಸ್ಥ, ಅಪ್ರತಿಮ ವೀರ. ಭೀಷ್ಮರಿಗೆ ಹೋಲಿಸಿದರೆ ಭೀಮನ ಪರಾಕ್ರಮವಾಗಲಿ ಅವನ ಅನುಭವವಾಗಲಿ ಗುಡ್ಡದ ಮುಂದೆ ಕಡ್ಡಿ ಇದ್ದಂತೆ. ಇನ್ನೊಂದು ಮುಖ್ಯ ವಿಚಾರ ಇಲ್ಲಿ ನಾವು ಗಮನಿಸಬೇಕು. ಎದುರು ಪಕ್ಷದ ಸೇನಾಧಿಪತಿ ದೃಷ್ಟದ್ಯುಮ್ನ, ಅಂದರೆ ದ್ರೌಪದಿಯ ಅಣ್ಣ. ಆದರೆ ದುರ್ಯೋಧನನ ದೃಷ್ಟಿಯಲ್ಲಿ ಭೀಮನೇ ಸೇನಾರಕ್ಷಕ, ಅವನೇ ಪರೋಕ್ಷ ನಾಯಕ. ಇದು ಭೀಮ ದುರ್ಯೋಧನರಿಬ್ಬರ ನಡುವಿನ ಪೈಪೋಟಿ ಮತ್ತು ಅವರಿಬ್ಬರ ನಡುವಿನ ಪ್ರಬಲ ವೈರತ್ವವನ್ನು ಸೂಚಿಸುವಂತಿದೆ.